ಅವ್ರು ನಾಳೆ ಹೋಗಿ ಮಂತ್ರಾಲಯಕ್ಕೆ ಹೋಗಿ ತುಂಬ ಆಸೆ ಇದೆ. ದೇವರಲ್ಲಿ ಹೇಳಿ ನಾನು ಬರುವಾಗ ಬಂದು ಹೇಗೋ 4 ಜನ ಬಂದು ಅವ್ರೊಟ್ಟಿಗೆ ನಾನು ಹೋಗಿದ್ದೆ. ನಾವು ಒಮ್ಮೆ ಹೋದಾಗ ರೂಮ್ ಇರಲಿಲ್ಲ. ಒಬ್ಬರು ಒಂದು ನಿರೂಕ ಬಂದು, ಯಾಕಮ್ಮ ನೀವು ರೂಮ್ ಇಲ್ಲ ಯಾಕೆ ಕೇಳಿದ್ರು, ನೀವು ಹೋಗಲಿ ಕೇಳಿ ಹೇಳಿದ್ರು ರೂಮ್ ಇಲ್ಲ, ನನಗೆ ಬೇಕೇ ಬೇಕು ಹೇಳಿದೆ ನಾನು. ಆಗ ಹತ್ತು ಬಿಟ್ಟೆ ನನಗೆ ಆ ಹಳೆಬಗೆ ರೂಮ್ ಕೊಳ್ಳಯ್ಯ ಅಂತ ಹೇಳಿದರು. ನನಗೊಂದು VIP ಮಿನಿಸ್ಟ್ರ್ ರೂಮ್ ಕೊಟ್ಟರಪ್ಪ, ಹೇಗಂತ ಗೊತ್ತಿಲ್ಲ. ನಾನಲ್ಲಿ ಹೋಗಿ ದೇವರಿಗೆ ಕೈ ಮುಗಿದು ಎಲ್ಲ ಪೂಜೆ ಮಾಡಿ ರಾತ್ರಿ ಇದ್ದು ಬೆಳಿಗ್ಗೆ 6 ಗಂಟೆಗೆ ರೂಮ್ ಖಾಲಿ ಮಾಡಿದ್ರು. ಇಲ್ಲದಿದ್ದು ನನಗೆ ಓಡಿ ಬರುವುದಿಲ್ಲ. ನಾನು ಎಲ್ಲಿ ಮೈಸೂರಿಗೆ ಹೋಗಿ ಬೆಂಗಳೂರು ಎಲ್ಲಿ ಹೋಗುದು, ಬೆಳಿಗ್ಗೆ 4:15 ಗಂಟೆಗೆ ಕಾರು ಮಾಡಿ ಇಲ್ಲಿ ದೇವಸ್ಥಾನ ಓಪನ್ ಆದಾಗ ಹೊರಗಿಂದ ಕೈ ಮುಗಿದಾದರೂ ಹೋಗಲಿಲ್ಲ. ಇಲ್ಲಿ ಬರದೆ ನಾನು ಹೋಗುದು. ಎಲ್ಲಿಯೇ ಹೋಗಲಿ ಬೆಂಗಳೂರು ಒಳಗೆ ಅಲ್ಲಿ ರಾಯರ ಮಠ ಎಲ್ಲಿ ಉಂಟು ಹುಟ್ಟಿಕೊಂಡು ಅಲ್ಲಿ ಹೋಗಿ ನಾನು ದೇವ್ರ ಕೈ ಮುಗಿದು ನಮಗೆ ಎಕ್ಸಿಸ್ಟೆನ್ಸ್ ಆಫ್ ಗಾಡ್ ಅಂತ ನಾವು ಹೇಳಿದ್ದೀವಿ. ಹೌದು, ಅದನ್ನು ನಾನು ಫೀಲ್ ಮಾಡಿದ್ದೀನಿ. ಹಾಗಾಗಿ ನಾವು ಹೋಗ್ತೇವೆ. ನೋಡಿದ್ರ ಇವರು ರಾಯರ ಮೇಲಿಟ್ಟಿರುವ ಭಕ್ತಿಯನ್ನ. ಇವರ ಧ್ವನಿಯಲ್ಲಿ ಭಯ ಇರಲಿಲ್ಲ, ಬದಲಾಗಿ ಪ್ರೀತಿ, ಭಕ್ತಿ ಮತ್ತೆ ರಾಯರನ್ನ ನೋಡುವ ಹಂಬಲ ಇತ್ತು. ಹೀಗೆ ರಾಯರಲ್ಲಿ ಪ್ರೀತಿ, ಭಕ್ತಿ, ಸಂಪೂರ್ಣ ನಂಬಿಕೆಯನ್ನ ಇಟ್ಟು ಅವರಲ್ಲಿ ಮಾತನಾಡಿದ್ರೆ ಸಾಕು, ರಾಯರು ಕರೆದಲ್ಲಿಗೆ ಬರ್ತಾರೆ, ಬಂದು ಕಾಪಾಡ್ತಾರೆ ಅನ್ನೋದು ಭಕ್ತರ ಮಾತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಕೋಟಿ ಕೋಟಿ ಭಕ್ತರ ಪ್ರಿಯರಾದ ಮಂತ್ರಾಲಯದ ರಾಯರ ಹಿಂದೆ ಏನೆಲ್ಲ ಕಥೆ ಇದೆ, ಅವರ ಹುಟ್ಟು ಹೇಗಾಗುತ್ತೆ, ಯಾಕಾಗುತ್ತೆ ಮತ್ತು ಅದರ ಹಿಂದಿನ ಉದ್ದೇಶ ಏನಿತ್ತು, ಹುಟ್ಟಿಗೆ ಕಾರಣ ಏನಿತ್ತು, ಅವರು ದೇವರಾಗಿದ್ದವರ ಇಲ್ಲ ನಮ್ಮಂತೆ ಮಾನವರಾಗಿದ್ದವರ, ಅವರ ಜನ್ಮ ದೇವರು ಕೊಟ್ಟ ಫಲವಾಗಿತ್ತ ಇಲ್ಲ ದೇವರು ಕೊಟ್ಟ ದಂಡವಾಗಿತ್ತ ಇಲ್ಲ ಒಂದು ಪವಾಡವಾಗಿತ್ತ. ಸ್ನೇಹಿತರೆ, ರಾಯರು ನಮ್ಮಂತೆ ಮಾನವನಾಗಿಯೇ ಹುಟ್ಟಿರ್ತಾರೆ, ಆದ್ರೆ ಅವರು ಹುಟ್ತಾನೆ ಅವರಲ್ಲಿ ದೈವತ್ವ ಇರುತ್ತೆ. ಇವರಲ್ಲಿ ದೈವತ್ವ ಇದ್ರೂ ಕೂಡ ಅಪಾರ ಸಂಕಟ, ಸಂತಾಪ, ಕಷ್ಟಗಳ ಮಧ್ಯೆ ಬೆಳೀತಾರೆ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಬದುಕು ಒಂದು ನಂಬಲಾಗದ ಕತೆ, ಕಲಿಯುಗದ ದೇವರ ಅದ್ಭುತ ಪ್ರಯಾಣ. ರಾಯರ ಕಥೆಯನ್ನ ಕೇಳಿದ್ರೆ ಮೈ ರೋಮಾಂಚನವಾಗುತ್ತೆ. ಕರೆದಲ್ಲಿಗೆ ಬರುವ ದೈವ ನಮ್ಮ ರಾಯರು. ಇದು ರಾಯರ ಆರಾಧನೆಯ ಸಮಯ. ಇಂದಿನಿಂದ 3 ದಿನಗಳ ಕಾಲ ರಾಯರ ಆರಾಧನೆ ಎಲ್ಲೆಡೆ ನಡೆಯುತ್ತೆ. ರಾಯರ ಆರಾಧನೆ ಅಂದ್ರೆ ಈ ದಿನ ಶ್ರೀ ರಾಘವೇಂದ್ರ ಸ್ವಾಮಿಗಳು ಬೃಂದಾವನ ಪ್ರವೇಶಿಸಿದ ದಿನ, ಅಂದ್ರೆ ರಾಯರು ಜೀವ ಸಮಾಧಿಯನ್ನ ಪ್ರವೇಶಿಸಿದ ದಿನ. ಅಂದಿನಿಂದ ಈ ದಿನವನ್ನ ಸ್ಮರಿಸೋದಕ್ಕೆ ಪ್ರತಿ ವರ್ಷ ರಾಯರ ಆರಾಧನೆ ಮಾಡಲಾಗುತ್ತೆ. ಇದು ರಾಯರ 354ನೇ ಆರಾಧನಾ ಮಹೋತ್ಸವ. ಈ ವರ್ಷ ಮಂತ್ರಾಲಯದಲ್ಲಿ ಆಗಸ್ಟ್ 8ರಿಂದ 14ರವರೆಗೆ ಆಚರಿಸಲಾಗುತ್ತೆ. ಈ ದಿನ ಭಕ್ತರು ಮಂತ್ರಾಲಯಕ್ಕೆ ಭೇಟಿ ನೀಡಿ ಪೂಜೆಯನ್ನ ಸಲ್ಲಿಸ್ತಾರೆ. ಹಾಗೆ ಅಲ್ಲಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ವಿಶೇಷ ಪೂಜೆಗಳನ್ನು ಆಯೋಜಿಸಲಾಗುತ್ತದೆ. ಇಂಥ ಪುಣ್ಯ ಸಮಯದಲ್ಲಿ ನಮ್ಮೆಲ್ಲರ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಹುಟ್ಟಿನ ಮೂಲವನ್ನ ನಿಮ್ಮೆಲ್ಲರಿಗೂ ಹೇಳಬೇಕು ಅನ್ನೋದು ನನ್ನ ಆಸೆ. ಹೇಗೆ ಕಲಿಯುಗದಲ್ಲಿಯೂ ಸಹ ಒಬ್ಬ ದೇವರು ಹುಟ್ಟಿದ್ರು ಅನ್ನೋದನ್ನ ಹೇಳ್ತೀನಿ ಕೇಳಿ. ಒಮ್ಮೆ ಲಕ್ಷ್ಮೀ ದೇವಿ ತನ್ನೆಲ್ಲ ಜವಾಬ್ದಾರಿಗಳನ್ನ ಮರೆತು ಶ್ರೀಹರಿಯ ಸೇವೆಯಲ್ಲಿ ಲೀನರಾಗ್ತಾಳಂತೆ. ಆಗ ಎಲ್ಲಾ ಲೋಕಗಳಲ್ಲೂ ಸಿರಿ ಸಂಪತ್ತು ಕಡಿಮೆಯಾಗಿ ಕ್ಷಾಮ ಉಂಟಾಗಿ ಲೋಕವೇ ಬರಡಾಗುತ್ತಂತೆ. ಆಗ ಋಷಿ ಮುನಿಗಳು, ನಾರದರು, ದೇವಾನುದೇವತೆಗಳು ಶ್ರೀಹರಿಯ ವೈಕುಂಠಕ್ಕೆ ಬರ್ತಾರೆ. ಅಲ್ಲಿ ಶ್ರೀಹರಿಯನ್ನ ಕಂಡು ಹೇಳ್ತಾರಂತೆ, ಶ್ರೀಹರಿಯೇ, ಎಲ್ಲಾ ಲೋಕಗಳಲ್ಲಿಯೂ ಕ್ಷಾಮ ಉಂಟಾಗಿ ಸೃಷ್ಟಿಗೆ ತೊಂದರೆ ಆಗ್ತಾ ಇದೆ, ದಯಮಾಡಿ ಲಕ್ಷ್ಮೀ ದೇವಿಯನ್ನ ನಮ್ಮೊಂದಿಗೆ ಕಳುಹಿಸಿಕೊಡು ಅಂತ ಪ್ರಾರ್ಥಿಸ್ತಾರಂತೆ. ಆಗ ಲೋಕೋದ್ಧಾರಕ್ಕೋಸ್ಕರ ಶ್ರೀಹರಿ ಲಕ್ಷ್ಮಿಯನ್ನ ಅವರೊಂದಿಗೆ ಕಳುಹಿಸಿಕೊಡೋದಕ್ಕೆ ಒಪ್ಕೊಳ್ತಾರಂತೆ. ಈ ಸಂದರ್ಭದಲ್ಲಿ ಲಕ್ಷ್ಮೀ ದೇವಿ ಒಂದು ಮಾತನ್ನ ಕೇಳ್ತಾಳಂತೆ, ನಾನು ಹೋದ ಮೇಲೆ ನನ್ನ ಅನುಪಸ್ಥಿತಿಯಲ್ಲಿ ಶ್ರೀಹರಿಯ ಸೇವೆ ಮತ್ತು ಆರೈಕೆಯನ್ನ ಮಾಡೋರು ಯಾರು ಅಂತ ಕೇಳಿದಾಗ ಕೂಡಲೇ ಶ್ರೀಹರಿಯ ಬಲಕಿವಿಯಿಂದ ಪುಟ್ಟ ಹುಡುಗನೊಬ್ಬ ಹೊರಬರ್ತಾನೆ. ಈ ಹುಡುಗ ನನ್ನ ಸೇವೆಯನ್ನ ಮಾಡ್ತಾನೆ, ನನ್ನ ಸೇವೆಯೇ ಇವನ ಕಾಯಕವಾಗುತ್ತೆ ಅಂತ ಹೇಳಿ ತನ್ನ ಕಿವಿಯಿಂದ ಹುಟ್ಟಿರೋದ್ರಿಂದ ಇವನ ಹೆಸರನ್ನ ಶಂಕುಕರ್ಣ ಅಂತ ಕರೀತಾರೆ. ಹೀಗೆ ಶಂಕುಕರ್ಣ ಶ್ರೀ ಲಕ್ಷ್ಮೀದೇವಿ ವೈಕುಂಠಕ್ಕೆ ಹಿಂದಿರುಗುವವರೆಗೂ ಶ್ರೀಹರಿಯ ಸೇವೆ ಮಾಡ್ತಾನೆ. ಆನಂತರ ಬ್ರಹ್ಮನ ಸಹಾಯಕ್ಕಾಗಿ ಸತ್ಯಲೋಕಕ್ಕೆ ಕಳುಹಿಸ್ತಾನೆ. ಸತ್ಯಲೋಕದಲ್ಲಿ ಬ್ರಹ್ಮದೇವ ದಿನನಿತ್ಯವೂ ಶ್ರೀಹರಿಯ ಪೂಜೆ ಮಾಡ್ತಾ ಇರ್ತಾನೆ. ಈ ಪೂಜೆಗೆ ದಿನನಿತ್ಯವೂ
ತುಳಸಿ, ಹೂವು, ಹಣ್ಣುಗಳನ್ನು ತಂದುಕೊಡುವುದು ಶಂಕುಕರ್ಣನ ಕೆಲಸ. ಒಮ್ಮೆ ತುಳಸಿ, ಹೂವು, ಹಣ್ಣುಗಳನ್ನು ಕೊಯ್ದು ತಂದ ಶಂಕುಕರ್ಣ ಶ್ರೀಹರಿಯನ್ನ ಸ್ತುತಿಸುತ್ತಾ ಸರಸ್ವತಿಯ ವೀಣಾ ಸಂಗೀತದಲ್ಲಿ ಆಳವಾಗಿ ಮುಳುಗಿಬಿಡ್ತಾನೆ. ಇತ್ತ ಬ್ರಹ್ಮದೇವರು ನೋಡಿದಾಗ ಶ್ರೀಹರಿಯ ಪೂಜೆಗೆ ತುಳಸಿ ಮತ್ತು ಹೂಗಳು ಇರೋದಿಲ್ಲ. ಪೂಜೆಗೆ ತುಳಸಿಯನ್ನ ತರದೆ ಮೈಮರೆತಿದ್ದ ಶಂಕುಕರ್ಣನನ್ನ ಕಂಡು ವಿಪರೀತ ಕೋಪದಿಂದ ಬ್ರಹ್ಮ, ನೀನು ಮಾನವ ಕುಲದಲ್ಲಿ ದಾನವನಾಗಿ ಹುಟ್ಟುತ್ತೀಯಾ ಅಂತ ಶಪಿಸ್ತಾರೆ. ಆಗ ಶಂಕುಕರ್ಣ ಬ್ರಹ್ಮದೇವನಲ್ಲಿ ಬಂದು, ಬ್ರಹ್ಮದೇವ, ನನ್ನಿಂದ ತಪ್ಪಾಗಿದೆ ನಿಜ, ಆದರೆ ನಾನು ಶ್ರೀಹರಿಯ ಧ್ಯಾನದಲ್ಲಿ ಲೀನನಾಗಿದ್ದೆ. ನಾನು ಶ್ರೀಹರಿಯ ಪರಮ ಭಕ್ತ. ನನಗೆ ರಾಕ್ಷಸ ಕುಲದಲ್ಲಿ ಹುಟ್ಟುವಷ್ಟು ದೊಡ್ಡ ಶಾಪವನ್ನು ಕೊಡುವುದಕ್ಕಿಂತ ನನ್ನನ್ನು ನಶಿಸಿ ಬಿಡು ಅಂತ ಕೇಳ್ಕೊತಾನೆ. ಆಗ ಬ್ರಹ್ಮದೇವ ನಗ್ತಾ ಹೇಳ್ತಾನಂತೆ, ಶಂಕುಕರ್ಣ, ನೀನು ಅಂತಿಂತವನಲ್ಲ, ನೀನು ಸಾಕ್ಷಾತ್ ಹರಿಯಿಂದಲೇ ಹುಟ್ಟಿದವನು. ನಿನ್ನ ಆತ್ಮ ಹರಿಯ ಆಶೀರ್ವಾದ ಪಡೆದ ಪುಣ್ಯ ಆತ್ಮ. ನನ್ನ ಬಾಯಿಯಿಂದ ಬಂದಿರೋದು ಶಾಪ ಅಲ್ಲ, ಇದು ನಿನಗೆ ಶಾಪ ರೂಪದ ವರ. ಮುಂದೆ ನಿನ್ನಿಂದ ಲೋಕ ಕಲ್ಯಾಣವಾಗುವಂತಹ ಕೆಲಸಗಳು ಆಗಬೇಕಾಗಿದೆ. ಅದಕ್ಕಾಗಿ ಶ್ರೀಹರಿಯೇ ನನ್ನ ಬಾಯಿಯಿಂದ ಈ ಶಾಪವನ್ನ ಆಡಿಸಿದ. ನೀನು ನಿನ್ನ 4ನೇ ಜನ್ಮದಲ್ಲಿ ಶ್ರೀಹರಿಯ ಸ್ವರೂಪವನ್ನೇ ವಿಶೇಷವಾಗಿ ಆರಾಧಿಸ್ತೀಯ. ಅದು ನಿನ್ನ ಕೊನೆಯ ಜನ್ಮ. ಆ ನಂತರ ಸತ್ಯಾಲಯಕ್ಕೆ ಮತ್ತೆ ಮರಳಿ ಬರ್ತೀಯ. ಇದು ಶ್ರೀಹರಿಯ ಇಚ್ಛೆ ಅಂತ ಹೇಳ್ತಾನೆ. ಆಗ ಶಂಕುಕರ್ಣನಿಗೆ ಸ್ವಲ್ಪ ಸಮಾಧಾನವಾಗುತ್ತೆ. ಆದ್ರೂ ಶಂಕುಕರ್ಣನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ. ನಾನು ಭೂಮಿಯಲ್ಲಿ ಮಾನವನಾಗಿ ಹುಟ್ಟಿದ ಮೇಲೆ ದೇವರನ್ನ ಹಾಗೆ ದೇವರ ಸೇವೆಯನ್ನ ಮರೆತು ಹೋದ್ರೆ ಮುಂದೇನು, ಅದಕ್ಕೆ ಪರಿಹಾರ ಏನು ಅಂತ ಕೇಳ್ತಾನೆ. ಆಗ ಸರಸ್ವತಿ ದೇವಿ ಹೇಳ್ತಾಳೆ, ಶಂಕುಕರ್ಣ, ಚಿಂತಿಸಬೇಡ, ನೀನು ನನ್ನ ಮಗ. ನೀನು ಹೇಳಿದ ಹಾಗೆ ಆಗಿದ್ದಲ್ಲಿ ನಾನು ಸರಿಯಾದ ಸಮಯಕ್ಕೆ ಬಂದು ನಿನಗೆ ನೆನಪು ಮಾಡುತ್ತೇನೆ ಅಂತ ಶಂಕುಕರ್ಣನನ್ನ ಆಶೀರ್ವಾದ ಮಾಡ್ತಾಳಂತೆ. ಹೀಗೆ ಶಂಕುಕರ್ಣ ಸತ್ಯಲೋಕವನ್ನ ಬಿಟ್ಟು ಭೂಲೋಕದಲ್ಲಿ ಹಿರಣ್ಯಕಶಿಪುವಿನ ಮಗ ಭಕ್ತ ಪ್ರಹ್ಲಾದನಾಗಿ ಮೊದಲನೇ ಜನ್ಮವನ್ನ ಎತ್ತುತ್ತಾನೆ. ನಿಮ್ಗೆಲ್ಲ ಭಕ್ತ ಪ್ರಹ್ಲಾದನ ಕತೆ ಗೊತ್ತೇ ಇರುತ್ತೆ. ಈ ಜನ್ಮದಲ್ಲಿ ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಶ್ರೀಹರಿಯನ್ನ ಭಕ್ತಿಯಿಂದ ಶ್ರದ್ಧೆಯಿಂದ ಹಾಡಿ ಹೊಗಳಿ ಪೂಜಿಸ್ತಾನೆ. ಇಂತಹ ಪ್ರಹ್ಲಾದನನ್ನ ರಕ್ಷಿಸೋದಕ್ಕೆ ಅಂತಾನೆ ಶ್ರೀಹರಿ ನರಸಿಂಹಾವತಾರವನ್ನೇ ಎತ್ತುತ್ತಾನೆ. ಹೀಗೆ ಶ್ರೀಹರಿಗೆ ಆಡಂಬರದ ಪೂಜೆಗಳಲ್ಲ, ತಮ್ಮನ್ನು ಸಂಪೂರ್ಣವಾಗಿ ಅವನಿಗೆ ಅರ್ಪಿಸಿ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿದರೆ ಸಾಕು, ಶ್ರೀಹರಿ ಒಲಿಯುತ್ತಾನೆ ಅನ್ನೋ ಸಂದೇಶವನ್ನ ಶಂಕುಕರ್ಣನ ಈ ಪ್ರಹ್ಲಾದ ಜನ್ಮ ಲೋಕಕ್ಕೆಲ್ಲ ಸಾರುತ್ತೆ. ನಂತರ ಪಡೆದ 2ನೇ ಜನ್ಮವೇ ದ್ವಾಪರ ಯುಗದ ಪ್ರತೀಪರಾಜನ ಮಗ ಬಾಹಿಲೀಕ. ಇವರು ಭೀಷ್ಮನ ತಂದೆಯ ಅಣ್ಣನ ಮಗ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಭೀಷ್ಮರು ಮತ್ತೆ ಬಾಹಿಲೀಕ ಕಸಿನ್ ಬ್ರದರ್ಸ್ ಆಗಿರ್ತಾರೆ. ಹಾಗೆ ಪಾಂಡವರು ಮತ್ತು ಕೌರವರ ತಾತನೂ ಆಗಿರ್ತಾರೆ. ಈ ಜನ್ಮದಲ್ಲಿಯೂ ಕೂಡ ಬಾಹಿಲೀಕ ಕೃಷ್ಣನ ಪರಮ ಭಕ್ತರು. ಅವರು ಶ್ರೀಕೃಷ್ಣ ಮತ್ತು ಭೀಮಸೇನರಿಗೆ ಕನಕ ರಥವನ್ನ ಕೊಟ್ಟು ಉತ್ಸವ ಮಾಡ್ತಾರೆ. ಆಗ ಕೃಷ್ಣ ಪ್ರಸನ್ನನಾಗಿ, ನೀವು ಮುಂದೆ ಯತಿ ಶ್ರೇಷ್ಠರಾಗಿ ಭಕ್ತರು ಕೊಡೋ ಸ್ವರ್ಣ ರಥದಲ್ಲಿ ಮೆರೆಯುವಂತಾಗಲಿ ಅಂತ ಆಶೀರ್ವಾದ ಮಾಡ್ತಾನೆ. ಹೀಗೆ ಕುರುಕ್ಷೇತ್ರದ ಯುದ್ಧದ ಸಮಯ ಬರುತ್ತೆ. ಕೃಷ್ಣನ ಭಕ್ತನಾಗಿದ್ರೂ ಕೂಡ ಕಾರಣಾಂತರಗಳಿಂದ ಭೀಷ್ಮರಿಂದಾಗಿ ಅವರಿಗಿಷ್ಟವಿಲ್ಲದೆ ಇದ್ರೂ ಕೂಡ ಕೌರವರ ಜೊತೆ ಇದ್ದು ಪಾಂಡವರ ಮೇಲೆ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಬೇಕಾಗಿ ಬರುತ್ತೆ. ಯುದ್ಧದಲ್ಲಿ ಅವರ ಮರಣ ಭೀಮಸೇನನಿಂದನೇ ಆಗ್ಬೇಕು ಅಂತ ಇಚ್ಛೆ ಪಡ್ತಾರೆ. ಆದರೆ ಭೀಮ ಹರಿಯ ಭಕ್ತರನ್ನ ಕೊಲ್ಲೋದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆಗ ಬಾಹಿಲೀಕ, ದಯಮಾಡಿ ನನಗೆ ಮುಕ್ತಿ ಕೊಡು, ನಾನು ಬೇರೆ ಜನ್ಮಗಳನ್ನ ಎತ್ತಿ ಶ್ರೀಹರಿಯ ಸೇವೆ ಮಾಡಬೇಕು ಅಂತ ಕೇಳ್ಕೊಂತಾನೆ. ನಂತರ ಭೀಮ ತನ್ನ ಗದೆಯಿಂದ ನಿಧಾನವಾಗಿ ಬಾಹಿಲೀಕನಿಗೆ ಹೊಡಿತಾನೆ. ಅಷ್ಟಕ್ಕೆ ಬಾಹಿಲೀಕ ಕೃಷ್ಣ ಹಾಗೂ ಭೀಮರನ್ನ ಅಪಾರ ಭಕ್ತಿಯಿಂದ ನೋಡ್ತಾ ಸಂತೋಷದಿಂದ ಪ್ರಾಣ ಬಿಡ್ತಾನೆ. ಇದಾಗಿತ್ತು ಶಂಕುಕರ್ಣನ 2ನೇ ಜನ್ಮ. ಇನ್ನುಳಿದ 2 ಜನ್ಮಗಳು ಯಾರ್ಯಾರು, ಅವರ ಲೋಕ ಕಲ್ಯಾಣ ಕಾರ್ಯಗಳು, ಹಾಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಹೇಗೆ ಹುಟ್ಟುತ್ತಾರೆ ಅನ್ನೋದನ್ನ ಪಾರ್ಟ್ 2 ಅಲ್ಲಿ ಹೇಳ್ತೇನೆ. ಮತ್ತೆ ಸಿಗೋಣ. ನಮಸ್ಕಾರ.